ವಾಲ್ಮೀಕಿ ನಿಗಮದ ಹಗರಣದ ಬಳಿಕ ನಿನ್ನೆಯಷ್ಟೇ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಬೃಹತ್ ಹಗರಣ ನಡೆದಿರೋ ಆರೋಪ ಕೇಳಿ ಬಂದಿತ್ತು. ಇದು ರಾಜ್ಯದಲ್ಲಿಯೇ ಕಂಡು ಕೇಳರಿಯದ ಅತಿ ದೊಡ್ಡ ಹಗರಣ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿತ್ತು. ಇದರ ಬೆನ್ನಲ್ಲೇ ಇವತ್ತು ಮೂಡಾ ಪಾರ್ಟ್ 2 ಚರಿತ್ರೆ ಹೊರ ಬಂದಿದೆ. ಅಂದ್ರೆ ಮತ್ತೊಂದು ಸ್ಕ್ಯಾಮ್ ವಿಚಾರ ಬಹಿರಂಗಗೊಂಡಿದೆ. ಎಲ್ಲರ ಮೇಲೆ ಆರೋಪಗಳನ್ನ ಬರೆದಿರುವಂತದ್ದಿದೆ. ಭೈರತಿ ಸುರೇಶ್ ಅವರು ನೇರ ಹೊಣೆಯನ್ನು ಹೊರಬೇಕಾಗತ್ತೆ. 2,500ರಿಂದ 3,000 ಕೋಟಿ ಹಗರಣ ಆಗಿರೋದು ಬೆಳಕಿಗೆ ಬಂದಿದೆ. ಬಗೆದಷ್ಟು ಮೂಡ ಅಕ್ರಮ ಬಯಲಿಗೆ ಬರ್ತಿದೆ. ನಿನ್ನೆಯಷ್ಟೇ ಶಾಂತಮ್ಮ ಎಂಬ ಮಹಿಳೆಗೆ ಸೈಟ್ ಅನ್ನ ಅಲರ್ಟ್ ಮಾಡಿದ್ದ ಹಗರಣ ಬೆಳಕಿಗೆ ಬಂದಿತ್ತು. ಅದನ್ನ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ TS ಶ್ರೀವತ್ಸ ಅವರು ಬೆಳಕಿಗೆ ತಂದಿದ್ರು. ಆದರೆ ಇವತ್ತು ಮತ್ತೊಂದು ಸೈಟ್ ಅದೇ ರೀತಿ ನೀಡಿದ್ದ ಪ್ರಕರಣ ಬೆಳಕಿಗೆ ಬರ್ತಿದೆ. ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಇಲ್ಲಿ ಮೈಸೂರನ್ನ ಡೆವಲಪ್ ಮಾಡ್ತಿದಾರೋ ಅಥವಾ ಅಧಿಕಾರಿಗಳು ತಾವೇ ಡೆವಲಪ್ ಆಗ್ತಿದಾರೋ ಗೊತ್ತಿಲ್ಲ. ದಿನಕ್ಕೊಂದು ಅಕ್ರಮದ ದಾಖಲೆಗಳು, ಆರೋಪಗಳು ಮಾತ್ರ ಹೊರಗೆ ಬರ್ತಾನೆ ಇದೆ. ಅದರಂತೆ ಇವತ್ತು ಪ್ರೋತ್ಸಾಹದಾಯಕ ನಿವೇಶನ ಹಂಚಿಕೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿರೋದು ಬೆಳಕಿಗೆ ಬಂದಿದೆ. ನಾಗರಾಜ್ ಅವರ ಪ್ರಕರಣವು ಇದೇ ಥರ ಇದೆ ನೋಡಿ. ಆದೇಶ ಮಾಡ್ತಾರೆ 1968ರಲ್ಲಿ ವಶಪಡಿಸ್ಕೊಂಡಿದ್ವಿ, ನಾವು ಸ್ವಾಧೀನಪಡಿಸ್ಕೊಂಡಿದ್ವಿ ಅಂತ. ಇಲ್ಲೇ ಕಾಣುತ್ತದು 1968. ಆವಾಗ ನಾವು ಪರಿಹಾರ ಕೊಟ್ಟಿಲ್ಲ ಅಂಥೇಳಿ ದಾಖಲೆಗಳಲ್ಲಿ ತೋರಿಸ್ತಾರೆ, ತಗೊಂಡಿರಲಿಲ್ಲ ಅಂತ. ಹಳೆಯ ಪ್ರಕರಣಗಳಿಗೆ ಕೊಡೋದಕ್ಕೆ ಬರೋದಿಲ್ಲ. ಆದರೆ ಮುಂದುವರೆದು ಎಲ್ಲವನ್ನೂ ಮಾಡಿ ಆದೇಶ ಮಾಡ್ತಾರೆ. ಆದೇಶದಲ್ಲಿ ಹೇಳ್ತಾರೆ, ಇಲ್ಲಿ ಇವರಿಗೆ ನಾವು ಯಾವುದೂ ಕೊಟ್ಟಿಲ್ಲ, ಹಾಗಾಗಿ ಇವರಿಗೆ ನಾವು 98,600 ಚದುರ ಅಡಿ ಜಾಗವನ್ನು ಕೊಡಬೇಕು ಅಂತೇಳಿ ಮಾಡಿರುವಂಥದ್ದನ್ನು ಇಲ್ಲಿ ಮಾಡಿರೋದನ್ನು ನಾನು ತಮಗೆ ತೋರಿಸ್ತಾ ಇದ್ದೀನಿ. 1968ರಲ್ಲಿ ನಾಗರಾಜ್ ಎಂಬುವವರಿಂದ ವಶಪಡಿಸಿಕೊಂಡಿರೋ ಜಾಗಕ್ಕೆ ಪರಿಹಾರವಾಗಿ ಆಗಿನಿಂದ ಈಗಿನವರೆಗೂ ಏನನ್ನೂ ಕೊಟ್ಟಿಲ್ಲ. ಹೀಗಾಗಿ ಅವರಿಗೆ 98,600 ಚದರ ಅಡಿ ಜಾಗವನ್ನ ಕೊಡಲಾಗಿದೆ. ಇದು ಎಷ್ಟು ಸರಿ? ಹೀಗೆ ಕೊಡುವ ಅಧಿಕಾರ ಯಾರು ಕೊಟ್ಟಿದ್ದು ಅಂತ ಶಾಸಕ TS ಶ್ರೀವತ್ಸ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ರಾಜೀನಾಮೆಗೂ ಆಗ್ರಹಿಸಿದ್ದಾರೆ. ಈಗ ಸದ್ಯದಲ್ಲಿ ಏನು ಎರಡು ದೊಡ್ಡ ರೀತಿಯಲ್ಲಿ ಒಂದು 81,000 ಚದರ ಅಡಿ, ಇನ್ನು 98,000 ಚದರ ಅಡಿಯ ಎರಡು ಪ್ರಕರಣಗಳನ್ನ ಹೊರಗಡೆ ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲರ ಮೇಲೆ ಆರೋಪಗಳನ್ನ ಬರೆದಿರುವಂಥದ್ದಿದೆ. ವಿಶೇಷವಾಗಿ ಮೂಡಾದು ವ್ಯಾಪ್ತಿ ನಗರಾಭಿವೃದ್ಧಿ ಇಲಾಖೆಯ ಕೈ ಕೆಳಗೆ ಬರೋದ್ರಿಂದ ಇದಕ್ಕೆ ನಗರಾಭಿವೃದ್ಧಿ ಇಲಾಖೆ ಸಚಿವರಾದಂಥ ಭೈರತಿ ಸುರೇಶ್ ಅವರು ನೇರ ಹೊಣೆಯನ್ನು ಹೊರಬೇಕಾಗತ್ತೆ ಅನ್ನುವಂಥದ್ದು ನಂದು. 187 ಕೋಟಿ ಹಗರಣದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಪಡ್ಕೊಂಡಂಗೆ ಅದಕ್ಕಿಂತ ಇದು ಎಷ್ಟೋ ಪಟ್ಟು, ಎಷ್ಟು ಪಟ್ಟು ಅಂತಲೂ ಹೇಳೋಕ್ಕಾಗ್ತಿಲ್ಲ. 10 ಪಟ್ಟ ಅಂದ್ರೆ 10 ಪಟ್ಟಲ್ಲ, 15 ಪಟ್ಟ ಅಂದ್ರೆ 15 ಪಟ್ಟಲ್ಲ, 20-25 ಪಟ್ಟು ಜಾಸ್ತಿ ಆಗಿರುವಂಥ ಈ ಹಗರಣದ ಇದರಲ್ಲಿ ನೀವು ನೇರ ಆರೋಪಿ ಅಂತಲೇ ಹೇಳಬೇಕಾಗತ್ತೆ. ನಿಮ್ಮ ಕೈ ಕೆಳಗೆ ಒಬ್ಬ ಹಿರಿಯ ಅಧಿಕಾರಿ ಮಾಡಿರುವಂಥದ್ದು. ನೀವು ಇದರ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಈ ಆರೋಪದ ಬಗ್ಗೆ ನಗರ ಅಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮಾತನಾಡಿ, ಮೂಡ ನಮ್ಮ ಅಂಡರ್ನಲ್ಲಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಸರ್, ಮೂಡ ಅನ್ನೋದು ಇಟ್ಸ್ ಎ ಬೋರ್ಡ್. ಓಕೆ, ಬೋರ್ಡ್ ಅಲ್ಲಿ ನೀವು ಯಾರು ಹೇಳಿದ್ರಂದ್ರೆ ಇವರು ಯಾರು ಶ್ರೀವತ್ಸ ಈಸ್ ಆಲ್ಸೋ ಎನ್ ಮೆಂಬರ್. ಬೋರ್ಡ್ ಅಲ್ಲಿ ಆಗೋ ತೀರ್ಮಾನಗಳು ಯಾವುದು ಸರ್ಕಾರಕ್ಕೆ ಬರಲ್ಲ. ಓಕೆ, ಮೈಸೂರು ಪ್ರಾಧಿಕಾರದಲ್ಲಿ ಏನಾದ್ರೂ ನಿರ್ದಿಷ್ಟವಾದ ಕ್ರಮಗಳನ್ನ ತಗೊಂಡಿದ್ರೆ ಅಥವಾ ಸೈಟ್ ಅಲಾಟ್ಮೆಂಟ್ಸ್ ಆಗಿದ್ರೆ ಸರ್ಕಾರಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಮೂಡ ವಿರುದ್ಧ ಸಾಲು ಸಾಲು ಅಕ್ರಮ ಆರೋಪ. ಕನ್ನಡ ರಕ್ಷಣಾ ಪಡೆಯಿಂದ ಮೂಡ ವಿರುದ್ಧ ಪ್ರತಿಭಟನೆ.
ಮೂಡಾ ಕಚೇರಿಯಲ್ಲಿ ಕೋಟ್ಯಂತರ ರೂಪಾಯಿ ಹಗರಣದ ಆರೋಪದ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಮಾಡಿದ ಬೆನ್ನಲ್ಲೇ ಕರ್ನಾಟಕ ಸೇವಾ ಪಡೆ ಪ್ರತಿಭಟನೆ ನಡೆಸಿದೆ. ಕರ್ನಾಟಕ ಸೇವಾ ಪಡೆ ಜಿಲ್ಲಾಧ್ಯಕ್ಷ ತೇಜಸ್ ಲೋಕೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಪ್ರತಿಭಟನಾಕಾರರು ಸಿಎಂ ಸಿದ್ದರಾಮಯ್ಯ, ರಾಜ್ಯ ಸರ್ಕಾರ ಹಾಗೂ ಮೂಡಾ ಆಯುಕ್ತರ ವಿರುದ್ಧ ಧಿಕ್ಕಾರ ಕೂಗಿ ಭಿತ್ತಿಪತ್ರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಮತ್ತು ಹಗರಣದ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಮಾದರಿ ನಗರವಾಗಿರಬೇಕು, ಒಳ್ಳೆ ರಸ್ತೆಗಳು, ಬಡಾವಣೆಗಳು, ಚರಂಡಿ ವ್ಯವಸ್ಥೆಗಳು ಮಾಡಬೇಕು ಅಂತ ಸ್ಥಾಪನೆ ಮಾಡಿದಂಥ ಮೂಡಾ ಇಂದು ಇಡೀ ಇತಿಹಾಸದಲ್ಲೇ ನಮ್ಮ ರಾಜ್ಯದಲ್ಲೇ ದೇಶದಲ್ಲೇ ಕಂಡರಿಯದಂಥ 2,500 3,000 ಕೋಟಿ ಹಗರಣ ಆಗಿರೋದು ಬೆಳಕಿಗೆ ಬಂದಿದೆ. ಇದು ನಿಜಕ್ಕೂ ಖಂಡನೀಯ. ಈ ಕೂಡಲೇ ಭ್ರಷ್ಟ ಅಧಿಕಾರಿಗಳಾದ ಮೂಡಾ ಆಯುಕ್ತರು ಏನು ದಿನೇಶ್ ಕುಮಾರ್ ಇದ್ದಾರೆ ಅವ್ರನ್ನ ಈ ಕೂಡಲೇ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು. ಹಾಗೂ ಇದರಿಂದ ಯಾರ್ಯಾರು ಭಾಗಿಯಾಗಿದ್ದಾರೆ, 1 ವರ್ಷದಿಂದ ಆಗ್ಬೋದು, 2 ವರ್ಷದಿಂದ ಆಗ್ಬೋದು, ಇವರಿಗೆ ಕುಮ್ಮಕ್ಕು ಕೊಟ್ಟಿರೋಂಥವ್ರು ಏನು ನಾವು ಈಗ ಇತ್ತೀಚೆಗೆ ವಾಲ್ಮೀಕಿ ನಿಗಮದ ಹಗರಣವನ್ನು ನೋಡಿದ್ವಿ. 187 ಕೋಟಿ ಹಗರಣ ಅಂತ ನೋಡಿ ಅದರಿಂದ ಸುಮಾರು ಕಾಂಗ್ರೆಸ್ ಮುಖಂಡಗಳಿದ್ರು. ಅದ್ರ ಬಗ್ಗೆ ಎಲ್ಲ ಹೋರಾಟಗಳು ನಡೀತಾ ಇದೆ. ಅದ್ರ ಬೆನ್ನಲ್ಲೇ ಈಗ 3,000 ಕೋಟಿ ಹಗರಣ ಆಗಿರೋದು. ಇದಕ್ಕೂ ಸಹ ಹಿಂದೆ ಷಡ್ಯಂತ್ರ, ಕಾಂಗ್ರೆಸ್ ಸರ್ಕಾರದ ತಂತ್ರನೇ ಇದೆ ಅಂತ ಮೇಲ್ನೋಟ ಕಂಡು ಬರ್ತಾ ಇದೆ. ಒಟ್ನಲ್ಲಿ ಮೂಡಾ ಬಂಡವಾಳ ಒಂದೊಂದಾಗಿ ಬಯಲಿಗಿಳಿತಾ ಇರೋ ಬಿಜೆಪಿಯ ಶಾಸಕ ಶ್ರೀವತ್ಸ ಇನ್ನು ಹಲವು ಕೇಸ್ಗಳಿವೆ, ಅದನ್ನು ಬಯಲಿಗಿಳಿತೀನಿ ಅಂತ ಹೇಳ್ತಿದ್ದಾರೆ. ಇತ್ತ ಸರ್ಕಾರದ ಪ್ರತಿನಿಧಿಗಳು, ಇಲಾಖೆಯ ಸಚಿವರು ಈ ಬಗ್ಗೆ ಇನ್ನೂ ಮಾತನಾಡಿಲ್ಲ. ಹೀಗಾಗಿ ಆದಷ್ಟು ಬೇಗ ಸರ್ಕಾರ ಇತ್ತ ಗಮನ ಹರಿಸಿ ಆಗಿರೋದೇನು, ಈ ಅಕ್ರಮದಲ್ಲಿ ಭಾಗಿಯಾದವರು ಯಾರು ಅಂತ ತನಿಖೆ ಮಾಡಿ ತಕ್ಕ ಕ್ರಮ ಕೈಗೊಳ್ಳಬೇಕಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.